ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲ ಭಾವಿ ಶಿಕ್ಷಕರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅಂತಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಆಗಿರ್ಬೋದು, ಏಕಲವ್ಯ ಮಾದರಿ ಸ್ಕೂಲ್ ಆಗಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಸ್ಕೂಲ್ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನೆಲೆಗಳ ಸ್ಕೂಲ್ ಆಗಿರ್ಬೋದು. ಇಲ್ಲಿ ಏನಂದರೆ ಟೋಟಲ್ 875 ಹುದ್ದೆಗಳನ್ನು ಅನುಮೋದನೆ ಆಗಿದೆ. ಈ ಅನುಮೋದನೆ ಏನಂತಂದರೆ 29/6/2024 ಏನಂತಂದರೆ ಆರ್ಥಿಕ ಇಲಾಖೆಗೆ ಅನುಮೋದನೆ ಕಳಿಸಲಾಗಿತ್ತು. ಓಕೆನಾ. ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೀಚರ್ಸ್ಗಳು ಅಂತೇಳಿ ನಾವು ನೋಡೋದಾದರೆ, ಕನ್ನಡ ಟೀಚರ್ಸ್ ಬಂದುಬಿಟ್ಟು 100, ಇಂಗ್ಲೀಷ್ ಟೀಚರ್ ಬಂದುಬಿಟ್ಟು 100, ಓಕೆ. ನೆಕ್ಸ್ಟ್ ಹಿಂದಿ ಟೀಚರ್ 50, ಮ್ಯಾಥಮೆಟಿಕ್ಸ್ ಟೀಚರ್ 100, ಸೈನ್ಸ್ ಟೀಚರ್ 100, ಸೋಷಿಯಲ್ ಸೈನ್ಸ್ ಟೀಚರ್ 150, ಕಂಪ್ಯೂಟರ್ ಸೈನ್ಸ್ ಟೀಚರು 50, ಫಿಸಿಕಲ್ ಎಜುಕೇಷನ್ ಟೀಚರ್ ಬಂದುಬಿಟ್ಟು 75, ಮ್ಯೂಸಿಕ್ ಟೀಚರ್ ಇಲ್ಲ, ಡ್ರಾಯಿಂಗ್ ಟೀಚರ್ ಇಲ್ಲ, ಓಕೆ. FDA ಕಂಪ್ಯೂಟರ್ ಆಪ್ರೇಟರ್ ಬಂದುಬಿಟ್ಟು 75, ವಾರ್ಡನ್ ಹುದ್ದೆಗಳು ಬಂದುಬಿಟ್ಟು 75. ಟೋಟಲ್ ಏನಂದರೆ 875 ಹುದ್ದೆಗಳಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿದ್ದಾವೆ. ಓಕೆ. ಯಾವುದೇ ಕ್ಷಣದಲ್ಲಾದರೂ ಇದೇನಂತಂದರೆ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಏನಂದರೆ ಇದಕ್ಕೆ TET ಕಂಪಲ್ಸರಿ ಬೇಕಂದರೆ TET ಆಗಿರ್ಬೇಕೇನಂತೇಳಿ ಭಾಳಷ್ಟು ಅಭ್ಯರ್ಥಿಗಳು ಕೇಳುವಂಥ ಸಾಧ್ಯತೆ. ಓಕೆ. ಇದೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಈವರೆಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 2 ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ರವರಿಂದ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET. ಈಗ ತಾನೇ ಅಂದರೆ CTETಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಓಕೆನಾ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಿಮ್ಮದು ಇಲ್ಲಿ TET ಆದ್ರೂ ಓಕೆ, CTET ಆದ್ರೂ ಓಕೆ. ಯಾವುದಾದ್ರೂ ಏನೋ ಒಂದು ಇಲ್ಲಿ ಇತ್ತು ಅಂತಂದರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತೇಳಿ ನಾವು ನೋಡ್ಬೋದು. ನೋಡಿ, ಇಷ್ಟ ಆಗಿರುತ್ತಾ ಇವತ್ತಿನ ಈ ವಿಡಿಯೋ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತಂದರೆ ನೀವು ಕೆಳಗಡೆ ಕಮೆಂಟ್ ಮಾಡಿರಿ. ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ನೋಡಿ, ನಿಮ್ಗಂತಲೇ ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀನಿ, ಟೀಚರ್ಸ್ ಗ್ರೂಪು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಟೀಚರ್ದು. ಅಲ್ಲಿ ನೀವು ಜಾಯಿನ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೀನಿ. ಹಾಗೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಕರ್ನಾಡ ಯೋಧ ಅಂತೇಳಿ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ನೀವು ಕರ್ನಾಡ ಯೋಧ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕನ್ನು ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.